ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳನ್ನ ನೀವು ನೋಡ್ಬೋದು. ಏಪ್ರಿಲ್ 23ರಿಂದ ವೃಶ್ಚಿಕ ರಾಶಿಗೆ ಪ್ರವೇಶಿಸಿರುವ ಗುರುಗ್ರಹವು ನವೆಂಬರ್ 5ರ ತನಕ ಇರುತ್ತಾನೆ. ಧನಸ್ಸು ರಾಶಿಯಿಂದ ವೃಶ್ಚಿಕ ರಾಶಿಗೆ ಗುರು ಪ್ರವೇಶಿಸುವ ಕಾರಣ ಈ ರಾಶಿಯವರಿಗೆ ಆಗಸ್ಟ್ 11ರವರೆಗೂ ಸ್ವಲ್ಪ ಅಧೋಮುಖ ಫಲಿತಾಂಶಗಳಿರುತ್ತದೆ. ಪ್ರಥಮಾರ್ಧದಲ್ಲಿ ಸಾಮಾನ್ಯ ಗೋಚರ ಫಲಗಳು ಇದ್ದು ವೃತ್ತಿಯಲ್ಲಿ ಹೆಚ್ಚು ಜವಾಬ್ದಾರಿ, ಪದೋನ್ನತಿ ಲಭಿಸಿದರೂ ಸಹ ಸಂತೋಷವಾಗಿ ಇರಲು ಸಾಧ್ಯವಾಗುವುದಿಲ್ಲ. ಜನ್ಮಸ್ಥಳದಿಂದ ದೂರದಲ್ಲಿ ಕೆಲಸ ಮಾಡಬೇಕಾದಂತಹ ಫಲಿತಾಂಶಗಳು ಇರುತ್ತದೆ. ಗುರುಗ್ರಹವು ಭಕ್ತಿ ಹಾಗೂ ಜೀವಕಾರಕ. ಗುರುಗ್ರಹದ ಗೋಚಾರ ಫಲ 12 ರಾಶಿಗಳಿಗೆ ವಿಶೇಷವಾದ ಫಲಗಳನ್ನು ನೀಡುತ್ತಾನೆ. ಆದ್ದರಿಂದ ಮೊದಲಿಗೆ ಈ 4 ರಾಶಿಗೆ ಯಾವ ರೀತಿಯ ಫಲಗಳಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಈ ರಾಶಿಯವರಿಗೆ ಗುರು ಜೀವನ ಸಂಗಾತಿಯೊಂದಿನ ಸಂಬಂಧಗಳ ಮೇಲೆ ಪ್ರಭಾವವನ್ನು ಬೀರುತ್ತಾನೆ. ಆಧ್ಯಾತ್ಮಿಕ ಚಿಂತನೆ ಈ ರಾಶಿಯವರಿಗೆ ಸ್ವಲ್ಪ ದಿನಗಳು ಹೆಚ್ಚಾಗಿ ಕಂಡುಬರುತ್ತದೆ. ಆರೋಗ್ಯದ ವಿಚಾರದಲ್ಲಿ ವಿಶೇಷ ಕಾಳಜಿಯನ್ನು ಈ ರಾಶಿಯವರು ವಹಿಸಲೇಬೇಕು. ಆದ ಕಾರಣ ಎಚ್ಚರಿಕೆಯಿಂದ ಈ 3-4 ತಿಂಗಳು ಇರಬೇಕಾಗುತ್ತದೆ. ಆಹಾರ ಪದಾರ್ಥಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಮೇಷರಾಶಿಯವರು ಇರಲೇಬೇಕು. ಆದಾಯ ಸಹ ನಿರೀಕ್ಷಿಸಿದ ಮಟ್ಟದಲ್ಲಿ ಇರುವುದಿಲ್ಲ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರುಪೇರುಗಳು ಉಂಟಾಗಬಹುದು. ಮೇಷರಾಶಿಯವರಿಗೆ ಎಲ್ಲವೂ ಮಿಶ್ರವಾಗಿ ಫಲಗಳು ಕಂಡುಬರ್ತಾ ಇದೆ. ಇನ್ನು ವೃಷಭ ರಾಶಿ. ಈ ರಾಶಿಯವರಿಗೆ ಗುರು ಪ್ರಭಾವ ತೀವ್ರವಾಗಿ ಇರುತ್ತದೆ. ವೃತ್ತಿಗೆ ಸಂಬಂಧಿಸಿದಂತೆ ಕೌಶಲ್ಯಗಳನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲೇಬೇಕು. ಸಮಯ ಪಾಲನೆಯನ್ನು ಪಾಲಿಸಬೇಕು. ಹೆಚ್ಚು ಜವಾಬ್ದಾರಿಗಳು ನಿಮಗೆ ಉಂಟಾಗುತ್ತೆ. ಪದೋನ್ನತಿ ಲಭಿಸಿದರೂ ಕೂಡ ಸಂತೋಷವಾಗಿ ಬಾಳಲು ಸಾಧ್ಯವಿಲ್ಲ. ಜನ್ಮಸ್ಥಳದಿಂದ ದೂರದ ಪ್ರದೇಶಗಳಲ್ಲಿ ಕೆಲಸ ಮಾಡಬೇಕಾಗಬಹುದು. ಪ್ರತಿಫಲಗಳು ಉಂಟಾಗುತ್ತದೆ. ಅದೇ ರೀತಿ ಕೆಲಸದ ಪರವಾಗಿ ಕೆಲವರಿಗೆ ತೊಂದರೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ವೃಷಭ ರಾಶಿಯವರು ಕೆಲಸದ ವಿಚಾರದಲ್ಲಿ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇದ್ದರೆ ವೃಷಭ ರಾಶಿಯವರಿಗೆ ಒಳ್ಳೆಯದು. ಇನ್ನು ಮಿಥುನ ರಾಶಿ. ಈ ರಾಶಿಯವರಿಗೆ ಗುರು ಪ್ರಭಾವದಿಂದ ವೃತ್ತಿಪರವಾಗಿ ಅನೇಕ ಸವಾಲುಗಳು ಎದುರಾಗುತ್ತದೆ. ಆದರೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಆ ಸಮಸ್ಯೆಗಳನ್ನು ಮೀರಿ ಮುನ್ನಡೆಯಬಹುದು. ವೈವಾಹಿಕ ಜೀವನದಲ್ಲೂ ಸ್ವಲ್ಪ ತೊಂದರೆಗಳು ಎದುರಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆದ ಕಾರಣ ಸಹನೆ, ಸಂಯಮವನ್ನು ಪಾಲಿಸಬೇಕು. ಜೀವನ ಸಂಗಾತಿಯೊಂದಿಗೆ ಸಂಬಂಧಗಳ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಕಲಹಗಳು ಉಂಟಾಗಬಹುದು. ಆರೋಗ್ಯ ಪರವಾಗಿ ಒತ್ತಡಕ್ಕೆ ಗುರಿಯಾಗ್ತೀರಾ. ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ನೀಡಿದರೆ ಮಿಥುನ ರಾಶಿಯವರು ಕೂಡ ಶುಭ ಫಲಗಳನ್ನ ಕಾಣಬಹುದು. ಇನ್ನು ಕಟಕ ರಾಶಿ. ಈ ರಾಶಿಯವರಿಗೆ ಗುರು ಸಂಚಾರದಿಂದ ದುರದೃಷ್ಟವು ಕಾಡುತ್ತದೆ. ಕಷ್ಟಪಟ್ಟು ಕೆಲಸ ಮಾಡಿದರೂ ಫಲಿತಾಂಶ ಮಾತ್ರ ಆಶಿಸಿದಂತೆ ಎಲ್ಲವೂ ನಶಿಸಿ ಹೋಗುತ್ತದೆ. ನೀವು ಅಂದುಕೊಂಡ ಕೆಲಸಗಳು ಕೈ ಕೊಡುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಉದ್ಯೋಗ ಮಾಡುವ ಕಡೆ ಉನ್ನತಾಧಿಕಾರಿಗಳಿಂದ ಒತ್ತಡ ಅಧಿಕವಾಗಿ ಕಂಡು ಬರ್ತಾ ಇದೆ. ಧನಾತ್ಮಕ ಚಿಂತನೆಯಿಂದ ಇರಬೇಕು. ವೈಯಕ್ತಿಕ ಪ್ರತಿಷ್ಠೆಗೆ ಕೆಲವರು ಭಂಗ ತರಲು ಪ್ರಯತ್ನಿಸುತ್ತಾರೆ. ಶತ್ರುಗಳ ಕಾಟದಿಂದ ದೂರವಿರಿ. ಆದ ಕಾರಣ ನೀವು ಈ 3-4 ತಿಂಗಳು ಕಟಕ ರಾಶಿಯವರು ಎಚ್ಚರಿಕೆಯಿಂದ ಜೀವನವನ್ನು ಮಾಡಬೇಕು. ಶತ್ರುಗಳ ಬಾಧೆ ನಿಮ್ಮನ್ನು ಕಾಡಬಹುದು. ಈ ವಿಶೇಷವಾದ 4 ರಾಶಿಗಳಿಗೆ ಗುರುಗ್ರಹದಿಂದ ಆಗುವ ಫಲಗಳೇನೆಂದ ತಿಳಿಸ್ಕೊಟ್ಟಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ 4 ರಾಶಿಗಳಿಗೆ ಏನು ಫಲಗಳು ಸಿಗುತ್ತದೆ ಎಂದು ತಿಳಿದುಕೊಳ್ಳೋಣ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.